ಸೊ SMR ಇವಾಗ ಟ್ಯಾಟೂ ತೋರಿಸಿ. ನನ್ನ ಹೆಸರು ಹಾಕ್ಸ್ಕೊಂಡಿದ್ದಾರೆ ಗೈಸ್. ಇವತ್ತು SMR ಅವ್ರ ಕಾರ್ ಇದು ಕೆಟ್ಟೋಗ್ಬಿಟ್ಟಿದೆ. ತುಂಬಾ ದಿನದಿಂದ ಪ್ರಾಬ್ಲಮ್ ಆಗ್ತಿದೆ. ಏನ್ SMR ಇಷ್ಟೊಂದು ದುಡ್ಡು ಇಟ್ಕೊಂಡಿರ್ತೀರ ಒಂದ್ ಕಾರ್? ಬ್ಯಾಟ್ರಿ ಹೋಗಿತ್ತು, ಹೊಸ ಬ್ಯಾಟ್ರಿ ಹಾಕ್ಸಿದೀನಿ. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ಇದ್ರಲ್ಲಿ ಒಂದು ವೈರ್ ಲೂಸ್ ಆಗ್ಬಿಟ್ಟೈತೆ. ಅದು ನಾನು ಟೈಟ್ ಮಾಡಕ್ ಹೋಗಿ ಅದನ್ನ ಬಿಚ್ಚೋಗ್ಬಿಟ್ಟಿದೆ. ಬ್ಯಾಟ್ರಿ ಅದು ಸ್ಕ್ರೂ ಬಿದ್ದೋಗ್ಬಿಟ್ಟೈತೆ. ಇವಾಗ ಹಾಕ್ಸ್ಬೇಕು. ಅದಕ್ಕೇನೆ ರೋಡ್ ಮಧ್ಯದಲ್ಲಿ ಗಾಡಿ ನಿಂತ ಸೈಡ್ ಹಾಕ್ಬಿಟ್ಟು ರೋಡ್ ಮಧ್ಯದಲ್ಲಿ ನಿಂತಿದೀವಿ. ಅಷ್ಟೊಂದು ದುಡ್ಡು ಖರ್ಚು ಮಾಡ್ತೀರಾ. ಮೊನ್ನೆ ಸರ್ವಿಸ್ ಮಾಡ್ತಿರೋದು. ಅದಕ್ಕೆ ಫೋನ್ ಎಲ್ಲ ಬಿಟ್ಟಿದ್ರ ಮೇಲೆ ಫೋಕಸ್ ಮಾಡಿ ಅಂತ. ಫೋನ್ಗಳ ಮೇಲೆ ದುಡ್ಡು ಹಾಕೋದಲ್ಲ. ನಿಮಿಷ ಸರಿ ಮಾಡಿಸ್ತೀನಿ ನೋಡು. ನಾನ್ ಬರಲ್ಲ, ನೀನ್ ಹೋಗ್ಬಿಟ್ ಬಾ. ನಂಗ್ ಭಯ ಆಗತ್ತೆ. ಭಯ ಅಂತಲ್ಲ, ರೋಡ್ ಅಷ್ಟೊಂದು ಕ್ರಾಸ್ ಮಾಡಕ್ ಆಗಲ್ಲ ನಾನು. ನೀನೇನ್ ಮಾಡಿಸ್ಬೇಡ, ನೀನ್ ಹೋಗು. ಇಲ್ಲ ಇರ್ತೀನಿ. ಯಾರಾದ್ರೂ ಏನಾದ್ರು ಪಾರ್ಟ್ಸ್ ಎತ್ಕೊಂಡು ಹೋಗ್ಬಿಟ್ರೆ ಕಾಸ್ಟ್ಲಿ ಇದೆಲ್ಲ. ನೀನ್ ಯಾರು ಮುಟ್ಟಲ್ಲ. ಇಲ್ಲೇನ್ ಹೆಸರು ಹಾಕಿದ್ಯಾ SMR ಕಾರ್ ಡೋಂಟ್ ಟಚ್ ಅಂತ? ಬರೀ ಡೌಗಳು ಮಾಡ್ಕೊಂತ ಹೋಗು ಬೇಗ. ಅಯ್ಯೋ ಹೋಗ್ಬಿಟ್ ಬಾರೋ. ಅಯ್ಯ ಏನು ನಾನ್ ಕೊಡಕ್ ಆಗಲ್ಲ. ನನ್ ಕೈಯೆಲ್ಲ ಕೊಟ್ಟು ಅಭ್ಯಾಸ ಇಲ್ಲ ನಂಗೆ. ನಾನ್ ಕೊಡಲ್ವಾ? ನಂಗೆ ಹೋಗ್ಬಿಟ್ ಬಾರೋ. ನಂಗೆ ಭಯ ಆಗುತ್ತೆ. ಸೊ ಇವಾಗ ಕಾರ್ ರೆಡಿ ಆಗ್ತಾ ಇದೆ. SMR ಮಾತಾಡ್ಬೇಕಿಲ್ಲ. ಇವಾಗ ಕಾರ್ ರೆಡಿ ಆಗ್ತಿದೆ ಅಂಡ್ ವಿ ಆರ್ ವೇಟಿಂಗ್. ಎಷ್ಟು ತಗ್ಬೋದು SMR? 2 ನಿಮಿಷ ಆಗುತ್ತೆ. ಹಾಯ್. ಸೊ 2 ನಿಮಿಷ ಆಗುತ್ತಂತೆ. ನಮ್ ಕಾರ್ ಕೆಟ್ಟೋಗಿದೆ ಅದಕ್ಕೆ. ಏನ್ ಮಾಡ್ತಾ ಇದಾರೆ? ಬರೀ ಒಂದ್ ಸ್ಕ್ರೂ ಲೂಸ್ ಆಗಿರೋದಕ್ಕೆ. ಇವತ್ತು SMR ಏನೋ ಒಂದು ಏನಂತಾರೆ, ತುಂಬಾ ಒಂದು ಗಟ್ಸಿರೋ ಕೆಲಸ ಮಾಡ್ತಾರೆ. ಅದೇನಂತ ತೋರಿಸ್ತೀನಿ ಬನ್ನಿ. ಸೊ SMR ಇವಾಗ ಟ್ಯಾಟೂ ತೋರಿಸಿ. ಇಷ್ಟ ಬೇಗ ತೋರಿಸ್ಬಿಡಿ. ನೀನ್ ನೋಡಿದ್ಯಲ್ಲ ಟ್ಯಾಟೂ? ನಾನ್ ನೋಡಿದೀನಿ. ಜನರಿಗೆ ತೋರಿಸಿ. ಓಕೆ, ನನ್ನ ಹೆಸರು ಹಾಕ್ಸ್ಕೊಂಡಿದ್ದಾರೆ ಗೈಸ್. ಹಾಕ್ಸ್ಕೊಂತ ಹೇಳು. ಹಾಕ್ಸ್ಕೊಂತ ಬೆಂಗಿನದವ್ರ ಡ್ರಾ. ಓ ಮೈ ಗಾಡ್. ಉಲ್ಟಾ ಕ್ಯಾಮ್ರಾದಲ್ಲಿ ತೋರಿಸಿ ಚೆನ್ನಾಗಿ ಕಾಣುತ್ತೆ. SMR ಟ್ಯಾಟೂ ಇದು. ಇದು ಸಿಂಹ, ಇದು ವಾರಿಯರ್, ಇದು ಸಿಂಹ. ಸೊ ಅವೆರಡು ಮಿಕ್ಸ್ ಆಗಿ ಬ್ಲೆಂಡ್ ಆಗಿ ಹಿಂಗ್ ಹೊಡೆದಿರೋದು. ಸೊ ಇಲ್ಲಿ ತನಕ ಇದೆ ಟ್ಯಾಟೂ. ನಾನು ಹಿಂಗ್ ಹಿಡಿದ್ರೆ ಸಿಂಹದ ಮುಖ ಕಾಣಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಇನ್ನ ಅರ್ಧ ಪಾರ್ಟ್ ಐತೆ ಈ ಕಡೆಯಿಂದ ಈ ಕಡೆ ಹಾಕ್ಸಕ್ಕೆ. ನೆನ್ನೆ ಪಾಪ 12 ಅವರ್ ಕುತ್ಕೊಂಡು ಹಾಕ್ಸಿರೋದಲ್ವಾ ನೀವು? ಜಾಸ್ತಿ ಆಗ್ತಿದೆ. 14 ಅವರ್ ಮೇಲೆ ಆಗುತ್ತೆ. ಬೆಳಗಿನ ಜಾವ 4:15 ಕುತ್ಕೊಂಡಿತ್ತು, ಸಂಜೆ 7 ಗಂಟೆ ಮುಗಿದಿತ್ತು ನಾನು. ಸೊ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಹಾಕ್ಸ್ಬೇಕು. ನೆಕ್ಸ್ಟ್ ವೀಕ್ ಬರಕ್ ಹೇಳ್ತಾರೆ. ನನಗೇನು ಅಷ್ಟೊಂದು ನೋವಿಲ್ಲ. ಇವಾಗ ಮಾಡಿಸ್ಬೇಕು. ಇವಾಗ ಬೇಡ, ನೆಕ್ಸ್ಟ್ ವೀಕೆ ಮಾಡಿಸಿ. ನೆಕ್ಸ್ಟ್ ವೀಕೆ ಮಾಡಿಸ್ತೀನಿ. ಸೊ ಇವಾಗ ವಾಶ್ ಆಗ್ತಿದೆ. SMR ಬ್ಲಾಗು. ಅಯ್ಯೋ, SMR ಟ್ಯಾಟೂ ವಾಶ್ ಆಗ್ತಿದೆ ಇವಾಗ. ಯೂಶಲಿ ಎಲ್ರಿಗೂ ಜ್ವರ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು, ರಿಸೆಪ್ಷನಿಸ್ಟ್. ಬಟ್ ಇವ್ರಿಗೆ ಏನು ಜ್ವರ ಬಂದಿಲ್ಲ, ಆರಾಮಾಗೇ ಇದ್ದಾರೆ. ಏನ್ ನಿಮ್ಮ ಇದು ಸೀಕ್ರೆಟ್ ಏನು? ಎಕ್ಸ್ಕ್ಯೂಸ್ ಮೀ. ಬರೀ ಡೌ ಮಾಡ್ತವನ್ ಗೈಸ್ ಬ್ಲಾಗಲ್ಲೆಲ್ಲ. ನೋವ್ತಿದ್ಯಾ? ನೋವ್ತಿಲ್ವಾ? ಇದು ಯಾವ ತರ ಹುಡುಗ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಅಥವಾ ನಿಜವಾಗ್ಲೂ ಅಥವಾ ಸುಳ್ಳು ಹೇಳ್ತಿರೋದ? ನೋವು ಆಗ್ತಿದ್ಯಾ? ಟಚ್ ಆಯ್ತು ಅಂತ ಹೇಳಿದೆ, ಬಟ್ ಇವಾಗ ನೋಡ್ತಾ ಇಲ್ಲ. ನೋವಾದ್ರೆ ಹೇಳ್ತೀನಲ್ಲ ಅದ್ರಲ್ಲಿ. ಪಾಪ. ಎಲ್ಲಿ ಬ್ರೋ? ಸ್ಟುಡಿಯೋ ನನ್ಗೆ ಬೇಕು. ನೀವು ನಮ್ಮ ಹುಡುಗಿ ಬ್ಲಾಗ್ ಮಾಡ್ತಾ ಇದ್ದು ಅದಕ್ಕೆ ಸರಿ ಬ್ರೋ. ಓಕೆ ಇವಾಗ ನೋಡ್ತಿದ್ದಲ್ಲ. ಉರಿಯುತ್ತಷ್ಟೇ ನೋವು. ವಾಶ್ ಅಂದ್ರೆ ಇದೇನಾ ಸರ್? ಓಕೆ ಓಕೆ. ಬಟ್ ಸಖತ್ತಾಗಿ ಬಂದಿದೆ ಟ್ಯಾಟೂ. ಮತ್ತೆ ನನ್ಗೆ ಅದು ಲಯನ್ ಸಖತ್ ಇಷ್ಟ ಆಯ್ತು. 3D ಟೈಪ್ ಇದೆ ಅದು. 3D ಟ್ಯಾಟೂನೇ ಇದೆ. ತುಂಬಾ ಚೆನ್ನಾಗಿದೆ. ಹಿಂಗ್ ತಿರುಗಿಸಿದ್ರೆ ಸ್ಕಿನ್ ಒಂಥರ ಉರಿಯುತ್ತೆ. ಹಾ, ನಾರ್ಮಲ್ ಆಗಿ ಟ್ವಿಸ್ಟ್ ಆಗ್ತಿದೆ ಅಂತ. ಐ ಥಿಂಕ್ ಇದೆಲ್ಲ ಸ್ಕಿನ್ ಕಿತ್ಕೊಳ್ಳುತ್ತೆ, ಮೇಲೆಲ್ಲ ಓಪನ್ ಆಗುತ್ತೆ, ಪೀಲ್ ಆಫ್ ಆಗುತ್ತೆ.
ಹೇಗ ಅನ್ಸುತ್ತೆ ನಿಮ್ಗೆ ಈ ತರ ಟ್ಯಾಟೂ ಎಲ್ಲ ಹಾಕ್ಸ್ಕೊಳ್ಳೋದು? ಅನ್ಕೊಂಡಿದ್ದೆ ಈ ಕೈ ಫುಲ್ ಮಾಡಿಸ್ಬೇಕಂತ ಯಾವ್ದಾದ್ರು ಒಂದ್ ಕೈ, ಈಗ ಇವಾಗ ಮಾಡಿಸ್ತೇನೆ, ಖುಷಿ ಆಗಿದೆ. ಚೆನ್ನಾಗಿದೆ, ಇಷ್ಟ ಆಯ್ತಾ ನಿಮ್ಗೆ? ನೆಕ್ಸ್ಟ್ ಟೈಮ್ ಇಂದ ಹಾಕ್ಸ್ಬಿಡಿ ಆಯ್ತಾ? ಯಾಕೆ ಸಾಕು. ಸದ್ಯಕ್ಕೆ ಇದು ಟ್ಯಾಟೂ ಎಸೆ ಮಾರೋದು. ಸಗದಾಗ ಅಂತ ಇಲ್ಲ, ಇಲ್ಲಿ ಸಿಮ್ಮು ಅಂತ ಬರ್ಸ್ಕೊಬಿಡಿ ಫುಲ್ಲು. ಸಿಮ್ಮು ಹಿಡ್ಕೊಂಡು ಗುಮ್ಮು ಅಂತ ಬರ್ಸ್ಕೊ. ಓಕೆ, ಅದು ಸಿಂಗಲ್ ಮೀನಿಂಗ್ ಅಪ್ಪ, ಡಬಲ್ ಮೀನಿಂಗ್ ಅಲ್ಲ. ಪಕ್ಕನಾ? ಹಾ ಪಕ್ಕ. ಸೊ ಗೈಸ್, ಟ್ಯಾಟೂ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ. ಸೊ ಇವಾಗ ಟ್ಯಾಟೂನ ಇದನ್ನ ಒಂದು ಸ್ವಲ್ಪ ವಾಶ್ ಮಾಡಿಸಿ ಇದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿಸ್ಕೊಂಡು ಹೋಗೋಣ. ನೆಕ್ಸ್ಟ್ ವೀಕಲ್ಲಿ ಈ ಕಡೆ ಕವರ್ ಅಪ್ ಮಾಡಿಸ್ತೀನಿ. ಸೊ ಪೂರ್ತಿ ಟ್ಯಾಟೂ ಕೈ ಇಲ್ಲಿ ತನಕ ಒಂದು ಟ್ಯಾಟೂ ಹಾಕ್ಸ್ಬೇಕಂತ ಆಸೆ ಇತ್ತು. ಸೊ ಇವಾಗ 4 ಆರ್ಮ್ಸ್ ಫುಲ್ ಹಾಕ್ಸಿದ್ದೀನಿ. ಸೊ ಲೆಟ್ಸ್ ಸಿ ಅದೇನು ಬರುತ್ತೆ ಅಂತ, ಆಮೇಲೆ ರೆಡಿ ಆಗುತ್ತೆ. ಚೆನ್ನಾಗಿದೆ ಟ್ಯಾಟೂ. ಥ್ಯಾಂಕ್ ಯು. ನಾನೇ ಸೆಲೆಕ್ಟ್ ಮಾಡಿ ಕಳ್ಸಿರೋದು ಗೈಸ್. ಒಂದ್ಸಲ ಆದ್ರೂ ಥ್ಯಾಂಕ್ ಯು ಅಂತ ಮಲಗ್ಬಿಟ್ಟಿದ್ಲು ಒಂದೇ ಥರ ಸುಳ್ಳು ಹೇಳ್ತಾವಳಿ ಇಲ್ಲಿ ಬಂದ್ಬಿಟ್ಟು. ಯಾವ್ದಾದ್ರು ಆಗಕ್ಕೆ ಕಳ್ಸಿದ್ಕೆಲ್ಲ ಓಕೆ ಓಕೆ ಅಂತ ಅಂದವಳು ಇವಳು. ನಾವು 4 ಗಂಟೆ ತನಕ ಹುಡುಕ್ಬಿಟ್ಟು ಕಳ್ಸಿರೋದು. ನನ್ನ ಟೇಸ್ಟ್ ಇದೆ. ಮಲ್ಕೊಂಡು 12 ಗಂಟೆಗೆ ಮಲ್ಕೊಂಡು ಗೈಸ್, 4 ಗಂಟೆ ತನಕ ಹುಡುಕಿ 4 ಗಂಟೆಗೆ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಕೊಟ್ಟಿದ್ದ. ಪ್ರಿಟೆಂಡ್. ಓಕೆ, ಒಳ್ಳೆ ಗೈಸ್ ಸೆಲೆಕ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದ್ರೆ ನನ್ನ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇದರ ಟ್ಯಾಟೂಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ. ನಾನು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ. ಬಿಹೇವ್ ಯುವರ್ ಸೆಲ್ಫ್. ಹೌದು. ಸೊ ಗೈಸ್, ಇವಾಗ SMR ಅವ್ರದ್ದು ಫೋಟೋ ಶೂಟ್ ಆಗ್ತಿದೆ. ಒಂಥರ ದೆವ್ವ ಥರ ಕಳಿಸ್ಬಿಟ್ರು ಲೈಟ್ ಆಫ್ ಆಗಿದ ತಕ್ಷಣ. ವಾವ್, ವಿತ್ ಲೈಟು ಚೆನ್ನಾಗಿ ಕಾಣಿಸ್ತದೆ. ವಿತೌಟ್ ಲೈಟ್ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಇದು ತುಂಬ ಚೆನ್ನಾಗಿ ಬಂದಿದೆ. ತೋರಿಸಿ, ನಾರ್ಮಲ್ ಫೋಟೋಸ್ ತೋರಿಸಿ. ಈ ಥರ ಫೋಟೋಸ್ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. SMR ಅವ್ರು ಕಾಣಿಸ್ತಿಲ್ಲ ನೀವು, ನಿಮ್ಮ ಕಣ್ಣು ಕಾಣಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಹಾಂ, ಇವಾಗ ಕಾಣಿಸ್ತಿದೆ. ಸೊ ಇವಾಗ ನಾವು ಇಲ್ಲಿ ಕಾಫಿ ಕುಡಿಯೋಕ್ಕಂತ ಬಂದಿದ್ವಿ. ಕಾಫಿ ಮತ್ತು ಚೀಸ್ ಕೇಕು. ಮತ್ತು ಇವತ್ತು ಒಬ್ಬರು ಸ್ಪೆಷಲ್ ಆಗಿರೋ ಒಬ್ಬರು ಪರ್ಸನ್ ಇದ್ದಾರೆ. ಅವ್ರನ್ನ ನಾನು ನಿಮಗೆಲ್ಲ ಮೀಟ್ ಮಾಡಿಸ್ತೀನಿ. ಒಂದೇ ನಿಮಿಷ, ನಾನು ಚೀಸ್ ಕೇಕ್ ತೊಗೊಂಡಿದ್ದೀನಿ. ನಾನು ಪೇ ಮಾಡೋದು, ನೀನು 1 ನಿಮಿಷ ಬ್ರೇಕ್ ತೊಗೊಳ್ತಾ ಇದ್ದೆ. ನೀವು ಫ್ರೀ ಆಗಲಿ ಅಂತ. ಹೌದು. ಆಯ್ತು ಸರ್. ಸೊ ಇವಾಗ ನಿಮ್ಮ ಸ್ಪೆಷಲ್ ಪರ್ಸನಿಗೆ ತೋರಿಸ್ತೀನಿ, ಬನ್ನಿ. ಸೊ ಇವರು ಸ್ಪೆಷಲ್ ಗೆಸ್ಟು. ಇವ್ರು ಆ್ಯಕ್ಚುಲಿ SMR ಅವ್ರ ಫ್ಯಾನು, ಮೈಸೂರಿಂದ ಬಂದಿರೋದಂತೆ. ಸೊ ಅದಕ್ಕೆ ಇವಾಗ ಕೆಫೆ ಕಾಫಿ ಡೇಗೆ ಬಂದಿದ್ದೀವಿ. SMR ಅವ್ರ ಹತ್ರ ಇವಾಗ ಮಾತಾಡ್ತಾ ಇದ್ದಾರೆ. ಮತ್ತೆ ಇವಾಗ ಅವ್ರಿಗೆ ಟ್ರೈನ್ ಇದೆ ಅಂತ ಅವ್ರು ಮತ್ತೆ ಹೋಗ್ಬಿಡ್ತಾರೆ. ಆ್ಯಂಡ್ ಈಸ್ 22 years. ದಿಸ್ ಅಂಕಲ್ ಈಸ್ 26 years. 26 ವರ್ಷ ತಾನೆ ನಿಮಗೆ? 25 ತಾನೆ? ಇವ್ ಅಂಕಲ್ಗೆ 25 ವರ್ಷ ಅಂತ ಇವಾಗ. ನಾನೇ ಹೋಗಂದೆ, ನೀನ್ ಬೇಕಂತ ಡ್ರಾಮಾ ಮಾಡ್ತಾನೆ. ನೀನು ಬಟ್ ಇವಾಗ ಯಾರ ಜೊತೆ? ನಿನ್ ಜೊತೆ. ಯಾರ ಜೊತೆ ರೀಲ್ಸ್ ಮಾಡ್ತೀಯ? ನಿನ್ ಜೊತೆ. ಯಾರ ಜೊತೆ ವಿಡಿಯೋಸ್ ಮಾಡ್ತೀಯ? ನಿನ್ ಜೊತೆ. ಮತ್ತೆ ನಾನೇ ಹೋಗಂದೆ, ನೀನ್ ಬೇಕಾದ್ರೆ? ನನಗೆ ನೀನ್ ಬೇಡ ಆಯ್ತಾ? ಡ್ರಾಮಾ ಬರೀ ಡೋ ಮಾಡ್ತಾನೆ. ಆಗ್ಬೇಕಲ್ಲ, ಚೆನ್ನಾಗ್ ಆಡ್ತಾ ಇದೆ. ಈಗ ಹೇಳ್ಬೇಕ, ಒಳ್ಳೆ ಕೋತಿ ಗೆಂಡೆ ಕೊಡ್ಸಂಗ್ ಕಾಣಿಸ್ತಿದ್ಯ. ತರ ಕಾಣಿಸ್ತಾ ಇದೆ. I look pretty. I look cute. Tell me one joke of the day. You look cute. Compliment. Yeah. But I said a joke of the day. ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ನೀನು. Joke of the day ಅಂತ ಹೇಳಿದ್ ನಾನು. ಅದು ಇಂಗ್ಲಿಷ್ ಅಲ್ವಾ? ನಗುವಿನ ದಿನದ ಬಗ್ಗೆ ನನಗೆ ಕನ್ನಡ ಏನಾದ್ರು ಮಾತಾಡಕ್ ಹೋಗ್ತೀನಿ, ಟಂಗ್ ಟ್ವಿಸ್ಟ್ ಆಗ್ಬಿಡುತ್ತೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀ ಅದು ಎಷ್ಟು ಅಂತ ಹೋಗಿ ಏತು ಅಂತ ಇನ್ನು ನಂಬ್ತಾ ಬಿಟ್ಟು ನೆನೆವರೆಗೂ ಆ ವಿಡಿಯೋ ಬಂದಿರೋದು ಏತುದು. ಅದಕ್ಕೆ ನನಗೆ ಭಯ, ಏನಾದ್ರು ಮಾತಾಡ್ಬಿಟ್ಟು ಸಿಗಾಕೊಂಡ್ಬಿಡ್ತೀನಿ. ಅಂದ್ರೆ ಫನ್ ಮಾಡ್ತಾರೆ, ನಗಾಡ್ತಾರೆ ಅಂತ ಅಷ್ಟೇ. ಗೈಸ್, ಇವಾಗ ಪಾಪ ಇವರು ಮೈಸೂರಿಂದ ಬಂದವ್ರು ನನಗೆ 2 ವಿಡಿಯೋ ಮಾಡಿದ್ರು, ನಂಗೆ ರೀಚ್ ಆಗಿರ್ಲಿಲ್ಲ. ಆಮೇಲೆ ಇವಾಗ ಲಾಸ್ಟ್ ವಿಡಿಯೋ ರೀಚ್ ಆಗಿತ್ತು. ನನ್ಗೆ ಪೋರ್ಟ್ರೇಟ್ ಮಾಡೋರಂತೆ ಇವ್ರು ಬರ್ದಿ ಸ್ಕೆಚ್ ಮಾಡಿದಾನಂತೆ. ಯಾವ್ದೋ ಒಂದು ಬೈದು ಕೂಡ ಹಾಕಿದ್ರಪ್ಪ ರೀಲಲ್ಲಿ. ಯಾರಿಗೋ ಬೈದು ಹಾಕಿರೋದು
ಕ್ರಿಂಜ್ ವಿಡಿಯೋ ಮಾಡೋರಿಗೆ ಸಪೋರ್ಟ್ ಮಾಡ್ತೀರಾ, ನಮ್ಮಂತ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಲ್ಲ ಅಂತ. ಐ ಥಿಂಕ್ ರಘು ಇನ್ಸ್ಟಾವ್ರದ್ದು ಮಾಡಿದ್ರ ಅನ್ಸದಲ್ಲ ಪೋರ್ಟ್ರೇಟ್. ಅವ್ರ ಮೈಸೂರು ಅಲ್ವಾ? ಇಲ್ಲ, ಅವ್ರಿಗೆ ಮನೆ ಅಲ್ಲೆಲ್ಲ ತಾನೇ ಇರೋದು ಅವ್ರದ್ದು. ಇಲ್ಲ, ಅವ್ರ ಮನೆ ಹೆಸರು ಮಾತ್ರ ಮೈಸೂರು ಅಂತನಾ? ಕ್ರೇಜಿ ಗೈಸ್, ದ ಟ್ಯಾಲೆಂಟ್ ಹ್ಯಾಸ್. ಪಾಪ ಅಲ್ಲಿಂದ ತಗೊಂಬಂದವ್ರು ಇವಾಗ ಕೊಡಕ್ಕೆ. ಇವಾಗ ಕಾಫಿ ಶಾಪಿಗೆ ಬಂದಿದ್ದೀವಿ, ಕಾಫಿ ಗಿಫಿ ಕುಡ್ಕೊಂಡು ಮಾತಾಡಿಸ್ಕೊಂಡು ಪಾಪ ಅದನ್ನ ಇಸ್ಕೊಂಡು ಅವ್ರು ಕಳಿಸ್ಕೊಡೋಣ ನೀಟಾಗಿ. ಅದಾದ್ಮೇಲೆ ನೀವ್ ಮತ್ತೆ ಇವತ್ತು ಹೋಗ್ಬೇಕಾ ಮೈಸೂರ್ಗೆ? ಯೋಚನೆ ಮಾಡ್ತಾ ಇದ್ದೀನಿ. ಟ್ರೈನ್ ಇದ್ರೆ ಟೈಮ್ ಇರುತ್ತೆ, 10 ಗಂಟೆ ತನಕ ಇರುತ್ತೆ ಟೈಮ್. ಅಲ್ಲಿ ಮೈಸೂರಲ್ಲಿ ಏನು ಹಳ್ಳಿನಲ್ಲಿ ಇರ್ತಾರೆ ನೀವು? ಇಲ್ಲ, ರೂಮ್ ಮಾಡ್ಕೊಂಡಿದ್ದೀನಿ. ಅಷ್ಟು ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಓಕೆ. ಅಂತ ಇವರು ನಿಮ್ಮ ಅಣ್ಣ ಇದ್ರಲ್ಲ, ಅವ್ರೇನಾದ್ರು? ಅವನು ಅಲ್ಲೇ ಕಷ್ಟ ಆಯ್ತು ಅವ್ರಿಗೆ. ಫಸ್ಟ್ ಕಾಫಿ ಕುಡ್ದು ಆಮೇಲೆ ತಿನ್ಕೊಳ್ಳೋಣ. ಮೈಸೂರಿಂದ ಬಂದವರೆ ಕೊಡಕ್ಕೆ ಪಾಪ ನನಗೆ ತುಂಬಾ ಟ್ರೈ ಮಾಡಿದ್ರೆ. ಎಷ್ಟು ದಿನ ಆಯ್ತು ಟ್ರೈ ಮಾಡಿ? 3 ತಿಂಗಳಾಗಿರುತ್ತೆ. ಓ ಮೈ ಗಾಡ್. 2 ವಿಡಿಯೋ ದೊಡ್ಡ ಓಡಿ ಅಂತ ನಂಗೆ ರೀಚ್ ಆಗಿರ್ಲಿಲ್ಲ. ಇವಾಗ ನನಗೆ ಎಲ್ಲ ಮೆನ್ಷನ್ ಮಾಡಿ 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 ನನ್ನ ಹತ್ರ ಬಂದಿರೋದು ವಿಡಿಯೋ. ಖುಷಿ ಆಗುತ್ತೆ ಈ ತರ ಯಾರೋ ಒಬ್ರು ಕಷ್ಟಪಟ್ಟು ಏನೋ ಮಾಡಿಕೊಟ್ರೆ ನಮಗೆ ಅಂತ. ಓ ವಾವ್, ಹಾಕೊಂತೀನಿ ನಾನು ರೂಮಲ್ಲಿ ಹಾಕೊಂತೀನಿ. ವಾವ್. ನಿಜ ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್. ಇಂತ ರಿಯಲ್ ಟ್ಯಾಲೆಂಟು. ಪೆನ್ಸಿಲ್ ಸ್ಕೆಚ್ ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಧೀರಜ್ ಗೌಡ, ಥ್ಯಾಂಕ್ ಯು ಸೋ ಮಚ್ ಧೀರಜ್ ಗೌಡ, ಮೈಸೂರಿಂದ ತಗೊಂಡ್ಬಂದು ನನಗೆ ಇದನ್ನ ಕೊಟ್ಟಿರೋದಕ್ಕೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎಂತೆಂಥವ್ರು ಸಪೋರ್ಟ್ ಮಾಡ್ತೀರಾ. ಇಂಥ ರಿಯಲ್ ಟ್ಯಾಲೆಂಟ್ ನ ಸಪೋರ್ಟ್ ಮಾಡಿಲ್ಲ ಅಂತ ನಾವು ಹೇಳೋಣ. ಇನ್ನೇನು ಸಪೋರ್ಟ್ ಮಾಡ್ತೀರಾ ಅಂತ ಸಪೋರ್ಟ್ ಮಾಡ್ರಿ, ಬೆಳೆಸ್ರಿ ಇಂಥವ್ರನ್ನೆಲ್ಲ. ಥ್ಯಾಂಕ್ ಯು ಸೋ ಮಚ್ ಧೀರಜ್ ಬ್ರೋ. ಮಜಾ ಆಯ್ತು. ಮೂತಿ ಚೊಟ್ಟಾಗಿಲ್ವಾ ಇಲ್ಲಿ? ಅದು ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ. ಅದೊಂಥರ ರಾಕಿಂಗ್ ಟೈಪ್ ಬರ್ತಿದೆ ವೈಬ್. ಸಖತ್ತಾಗಿ ಮಾಡಿದ್ದಾರೆ. ಸಖತ್ ಡೀಟೇಲಿಂಗ್. ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಕೊಟ್ಟಿಲ್ಲ ಅದು. ಚೆನ್ನಾಗಿ ಮಾಡಿದ್ದಾರೆ. ಇದರ ಪೆನ್ಸಿಲ್ ಸ್ಕೆಚ್ ಅಂತ ಇದರ ಮೇಲೆ ಇದು ಒಂದು ಜಾಕೆಟ್ ತುಂಬಾ ಹೆಂಗ್ ಬಿಡ್ಸಿರ್ಬೋದು ಪಾಪ ಅವರು. ಎಷ್ಟು ಕಷ್ಟ ಆಗಿರೋ ಜಾಕೆಟ್ ಬಿಡ್ಸಕ್ಕೆ. ಫೇಸ್ ಮಾತ್ರ ಫೇಸ್ ಕೂದೆಲ್ಲ ಸಗಲಾಗಿ ಬಿಡ್ಸಿದ್ದಾರೆ. ವೆರಿ ನೈಸ್. ಸೊ ಗೈಸ್, ಇವಾಗ ಅವ್ರಿಗೆ ಬಾಯ್ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಸ್ಕೆಚ್ ಮಾಡ್ತಾರಂತೆ. ನಾನು ಫೋಟೋ ಕಳ್ಸಕ್ಕೆ ಹೇಳಿದೆ ಅವ್ರಿಗೆ. ನಾನು ಚೆನ್ನಾಗಿರೋದು ಫೋಟೋ ಕಳಿಸಿ, ನನ್ನ ಜೊತೆ ಇರೋದು ಕಳಿಸ್ತೀನಿ. ಇವಾಗ ನಾವಿಬ್ರು ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ನಂದು ಒಂದು ಸ್ವಲ್ಪ ಒಂದು ಜೊತೆ ಬಟ್ಟೆ ಬೇಕಿತ್ತು ನನಗೆ, ಅರ್ಜೆಂಟಾಗಿ ಬೇಕಿತ್ತು, ತುಂಬಾ ಅರ್ಜೆಂಟು. ಸೊ ಅದಕ್ಕೆ ಹೋಗ್ತಾ ಇದೀವಿ. ಬಟ್ ಅವ್ರಿಗೆ ಮೀಟ್ ಆಗಿ ಹೌ ಯು ಫೆಲ್ಟ್? ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗತ್ತಲ್ಲ? ಡೆಫಿನೆಟ್ಲಿ ಖುಷಿ. ತುಂಬಾ ಇಂಟ್ರೋವರ್ಟ್ ಇದ್ರು ಅವರು. ಇಂಟ್ರೋವರ್ಟ್ ಅಂದ್ರೆ ಆಬ್ವಿಯಸ್ಲಿ ಏನ್ ಬರಲ್ಲ ಅಂತ ಮಾತಾಡೋಷ್ಟು ಕ್ಲೋಸ್ ಇಲ್ವಲ್ಲ ನಾನು. ಇವತ್ತಿನ ಮೀಟ್ ಆಗೋರೆ ಎಷ್ಟು ತಿಂಗಳಿಂದ ಟ್ರೈ ಮಾಡೋರೆ ಅಂದ್ರೆ ಆಬ್ವಿಯಸ್ಲಿ ಖುಷಿ ಆಗಿರುತ್ತೆ. ಹೌದು, ನನಗೆ ಈ ತರ ಮೀಟ್ ಮಾಡೋದು ತುಂಬಾ ಖುಷಿ ಆಗುತ್ತಪ್ಪ. ಎಲ್ಲಿ ನೈಸ್. ಅವ್ರು ಎಷ್ಟು ದೂರದಿಂದ ಬರ್ತಾರ, ಟ್ರಾವೆಲ್ ಎಕ್ಸ್ಪೆನ್ಸಸ್ ಕೊಡ್ಬೇಕಿತ್ತು ನನಗೆ. ಕಳಿಸ್ಬಿಟ್ಟೆ ನಾನು ಅವಾಗ್ಲೇ ಕಳ್ಸಿದ್ರಾ? ಎಷ್ಟು ಒಳ್ಳೆ ಮನುಷ್ಯ ಗೈಸ್, ದೇವ್ರ ತರ ಮನುಷ್ಯ ಇವನು. ಅವ್ರು ಕೇಳು ಇಲ್ಲ ಅಥವಾ ನಾನು ಅವ್ರಿಗೆ ಕಳಿಸ್ತಾ ಇದೀನಿ ಅಂತ ಹೇಳು ಇಲ್ಲ. ಅವ್ರ ನಂಬರ್ ಇತ್ತಲ್ಲ, ಡೈರೆಕ್ಟ್ ಕಳಿಸ್ಬಿಟ್ಟೆ. ಅವ್ರ ಹತ್ರ ಫೋನ್ ಪೇ ಗೂಗಲ್ ಪೇ ಇದೆ ಅಂತ ನಿಮ್ ಒಬ್ರ ಹತ್ರ ಇರಲ್ಲ. ಅವ್ರು ಕಳ್ಸಿರೋ ನಂಬರ್ ಚೆಕ್ ಮಾಡಿದ್ರೆ ಫೋನ್ ಪೇ ನಲ್ಲಿ ಟಿಕ್ ಮಾರ್ಕ್ ಅಲ್ಲಿ ಬರುತ್ತೆ. ಫೋನ್ ಪೇ ಗೂಗಲ್ ಪೇ ಇದ್ರಲ್ಲ, ಪೇಟಿಎಂ ಅಲ್ಲಿ ಟಿಕ್ ಮಾರ್ಕ್ ಅಲ್ಲಿ ಬರುತ್ತೆ ಅವ್ರದ್ದು ಅಕೌಂಟ್ ಐತೋ ಇಲ್ವೋ ಅಂತ. ಇದ್ರೆ ಮಾತ್ರ ನಾವು ದುಡ್ಡು ಕಳ್ಸಕ್ ಆಗಲ್ಲ. ಓ ಮೈ ಗಾಡ್. ಓಕೆ, ನೈಸ್. ಸೊ ಆತರ. ಸೊ ನೋ ವರೀಸ್ ಅದ್ರಲ್ಲಿ ಏನಂತೆ ಅವೆಲ್ಲ ಐ ಮೇಕ್ ಶೋರ್. ಯಾ, ಬಿಕಾಸ್ ಅಷ್ಟು ದೂರದಿಂದ ನಮಗೋಸ್ಕರ ಬಂದವರು ಆಬ್ವಿಯಸ್ಲಿ ಐ ಶುಡ್ ಮೇಕ್ ಶೋರ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಓರಿಯನ್ ಮಾಲ್. ಅಲ್ಲಿ ಇವ್ರು ಸ್ವಲ್ಪ ಎಡಿಟಿಂಗ್ ಇದೆ, ಅದ್ ಮಾಡ್ಕೋತಾರೆ. ನಾನು ಅಲ್ಲಿ ಬಟ್ಟೆ ತಗೋತೀನಿ. ಲೆಟ್ಸ್ ಗೋ. ನಾನು ನಿಮ್ಗೆ ಮತ್ತೆ ಹೇಳಲ್ಲ, ನಾವಿಲ್ಲಿ ನೈಕಿ ಅಲ್ಲಿದ್ದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ಬಂದಿದ್ದೀನಿ ಅಂತ. ಮತ್ತೆ ಹೇಳಿದ್ರೆ ನಿಮಗೆ ಬೋರ್ ಆಗ್ಬಿಡುತ್ತೆ. ಸೊ ಮತ್ತೆ ಒಂದು ಹೊಸ ಶೂ ತಗೊಳಕ್ ಬಂದಿದ್ದಾರೆ ಇವರು. ಒಂದು ರೆಡ್ ಕಲರ್ ನೋಡಿದೀನಿ, ಜಾರ್ಡನ್ ಬಂದೈತೆ. ನಾನು ಇದು ಹಾಕಲ್ಲ, ಮಿಡ್ ಟಾಪ್ ಯಾವ್ದು ಹಾಕಲ್ಲ. ನಾನು ಜಾಸ್ತಿ ಲೋ ಹಾಕೋದು ಅಂತ ಅಂದ್ರೆ ನನಗೆ ಶೂ ಜಾಸ್ತಿ ಹೈಟ್ ಇರಬಾರ್ದು ಅಂತ. ಬಟ್ ಫಸ್ಟ್ ಟೈಮ್ ಒಂದು ಮಿಡ್ ಟಾಪ್ ನೋಡಿದೀನಿ, ರೆಡ್ ಕಲರ್ ತುಂಬಾ ಇಷ್ಟ ಆಗೈತೆ. ತಗೊಂಡ್ಬರ್ತಾರೆ, ನೋಡೋಣ ಹೇಗೆ ಕಾಣುತ್ತೆ ಅಂತ. ಏನು ಹೇಳಲ್ಲ ಇವಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅಭ್ಯಾಸ ಆಗ್ಬಿಟ್ಟಿದ್ದಲ್ಲ, ಇನ್ನೇನ್ ಮಾಡ್ತೀಯ? ನನ್ಗೆ ಅನಿಸ್ತು, ನಾನು ವೆಸ್ಟ್ ಸೈಡ್ ಕಡೆ ಹೋಗ್ತೀನಲ್ಲ, ಅಲ್ಲೇ ಅನಿಸ್ತು ಈ ಕಡೆ ಕಣ್ಣು ಮಿಸ್ಸು ಹೋಗ್ಬಾರ್ದು ಅಂತ ಅನ್ಕೊಂಡು ಅದೇ ಬರ್ತಿದೆ. ಬಟ್ ಇವ್ರು ಯಾವಾಗ್ಲೂ ನನ್ಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ.
ಓಕೆ, ಇವಾಗ ನೋಡೋಣ ಹೇಗೆ ಕಾಣುತ್ತೆ ಅಂತ ಶೂ ಅಲ್ಲೇ ಹಾಕೊಂತ ಇರ್ತಾರೆ ಇವಾಗ ಕೊಡ್ತಾರ ಹಾಗೆ. ಆರೆಂಜ್ ಕಲರ್ ಚೆನ್ನಾಗೈತೆ. ಅದು ಬ್ಲಾಕ್ ಅಂಡ್ ಗ್ರೇ ತಗೋಬಿಡು. ಬ್ಲ್ಯಾಕ್ ಅಂದ್ರೆ ಯಾವುದು ಅದನ್ನೇ ಸೆಂಟ್ರದೇ ಅವರು ತೋರಿಸಿದ್ದು. ಇದು ಫೇಕ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಹಾಕೋ ನೋಡ್ರಿ ಬ್ರೋ ಅಂತ. ತೋರ್ಸು. ಬಟ್ SMR ಹಾಕಿದ್ರೆ ಆಬ್ವಿಯಸ್ಲಿ ಫೇಕ್ ಆಗಲ್ವಲ್ಲ, ಅದನ್ನ ನಾನು ಹೇಳ್ತೀನಿ. ಫ್ರೀ ಬರುತ್ತಲ್ಲ ಎಲ್ಲ ಅನ್ಸುತ್ತೆ. ಮಜ್ಜಾ ಆಯ್ತಲ್ಲ, ಸಗಾಳ ಆಯ್ತು. ಸೆಕ್ಸಿ ಆಯ್ತು ಬ್ರೋ. ಸಾಕು ಅನ್ಸುತ್ತೆ ಬ್ರೋ. ವೈಡ್ ಇದು ಹುಡುಕಿಯೆಲ್ಲ ವೈಡ್ ಜೀನ್ಸ್ ಹಾಕ್ಬೇಕು. ಕಿನ್ನಿ ಹಾಕಿದ್ರೆ ಚೆನ್ನಾಗಿ ಕಾಣಿಸೋ. ಈ ಡ್ರೆಸ್ ಚೆನ್ನಾಗಿ ಕಾಣುತ್ತೆ ಇದು. ಇವತ್ತಾದ್ರೂ ಟ್ರಾಂಪೋಲಿನ್ ಕರ್ಕೊಂಡು ಹೋಗ್ತೀಯಾ? ಓಕೆ ಹೋಗೋಣ. You look good, bro. ಮಜಾ ಆಯ್ತಲ್ಲ, ಕೆಳಗಿಂದ ಮೇಲ್ ತೋರಿಸ್ತೀನಿ. ಚೆನ್ನಾಗಿದೆ. ಫನ್ ಐತೆ. 11 ಅಷ್ಟೇ. ಸಾಕಣೆ ಜನ ಬೋರ್ ಆಗುತ್ತೆ, ಬರೀ ಕಾಲೇ ತೋರಿಸ್ತಾ ಇದೀವಿ. ನನ್ನ ನೋಡ್ತಿರಲ್ಲ, ನನ್ನ ನೋಡಿದ್ರೆ ಏನು ಬೋರ್ ಆಗಲ್ಲ. ನಾನು ಅಂದ್ರೇನೆ ಎಂಟರ್ಟೈನ್ಮೆಂಟ್. ಇದ್ಯಾವುದು? ಅದೇ ಹೇಳಿದ್ದೆ ತುಂಬಾ ಚೆನ್ನಾಗಿದೆ. ಬಟ್ ಇದು ಅವರು ಚೆನ್ನಾಗೈತೆ ಅಂತ ಹೇಳ್ತಾ ಇದಾರೆ. ಮತ್ತೆ ನನಗೂ ಇದೆ, ನನಗೆ ಕಲರ್ ಒಂದ್ ಸ್ವಲ್ಪ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಪ್ಲೀಸ್ ತಗೋಬೇಡ ಇದು. ಯಾಕೆ ನನ್ಗೆ ಇಷ್ಟ ಆಯ್ತು ಅದಕ್ಕೆ. ನಿಂಗೆ ಇಷ್ಟ ಆದ್ರೆ ಆಫೀಸ್ ತಗೊಂತೀನಲ್ಲ ಚಿನ್ನಿ. ಹೊರಗೆ ಆಡ್ತವ್ಗೆ ಇವನು ಇತ್ತೀಚೆಗೆ ಯಾಕೋ. ಹಂಗೆ ಏನಂತೀಯ? ಅಲ್ಲ ಇನ್ನಿಷ್ಟ ಯಾವ್ದಾರು ಹೇಳಿ ನನಗೆ. ರೆಡ್ ಸ್ವಲ್ಪ ಇದಾಗಿದೆ, ಚಪ್ಪಡಿ ವೆಟ್ ಕೊಡ್ತಿದೆ. ಅದೇನ್ ಗೊತ್ತಾ, ಎಲ್ಲರೂ ಹಾಕ್ತಾರೆ ಇವೆಲ್ಲ ಫೇಕ್ ಕಾಪಿ ಹಾಕ್ತಾರಲ್ಲ, ಆಬ್ವಿಯಸ್ಲಿ ಹಿಂಗೆ ಚಪ್ರಿ ಹೋಗಿ ಕೊಟ್ಟೆ ಕೊಡುತ್ತೆ. ಬಟ್ ಒರಿಜಿನಲ್ ಹಾಕೋರ್ನ ನೋಡಿರ್ತಾರಲ್ಲ ಜನ, ಸೊ ಆ ಥರ ಏನು ಚಪ್ರಿ ಹೋಗಿ ಬಂದು ಅನ್ಸಲ್ಲ ನನಗೆ. ಡಿಪೆಂಡ್ಸ್ ಯಾರು ವೇರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಸೊ ಬಂದೋದು ನೋಡಿ, ನಾನು ಇಲ್ಲಿದ್ದೀನಿ, ಇವ್ರು ಇಲ್ಲಿದ್ದಾರೆ ಆಯ್ತಾ. ಇವಾಗ ಇದೊಂದು ಶೂ ಇದು ತೆಗ್ದಿದ್ದಾರೆ, ಸೊ ಅದನ್ನ ಇವಾಗ ಹಾಕೊಳ್ಳೋಣ. ನೋಡಲ್ಲಿ ನಾವು ಕಾಣಿಸ್ತಿದ್ದೀವಿ ನೋಡಿ, ಶಶಿ ಕರೆಕ್ಟಾಗಿ ಕ್ಯಾಮ್ರಾ ಇದ್ದೀನಿ ನಾನು. ನೋಡ್ತಾ ಇದ್ದೀನಿ ನಾನು ಅದನ್ನು. ವೆರಿ ಸೋ ಸ್ಮಾರ್ಟ್ ಇವಾನ್. ಪಾಂಡಾ ಡನ್ಸ್ ಎಲ್ಲ ಬಂದೈತೆ, ಬೋರಿಂಗ್ ಆಗುತ್ತೆ. ಡಬಲ್ ಶೇಡ್ ತಗೊಂಡಲ್ಲ ಆರೆಂಜ್ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಎಲ್ಲ ಶೂಸ್. Obviously it's Nike. ಯಾಕೆ ನನ್ನ ಇಷ್ಟ. ಸರಿ ಆಯ್ತು. ಸಾಂಗ್ಗೆ ಬಂದಿರ್ತಿದ್ರಲ್ಲ ಅರ್ಧಕ್ಕರ್ಧ, ಕಾಪಿ ರೇಟ್ ಕೊಟ್ಟಿಲ್ಲ ಅಂದ್ರೆ ಸಾಕು. ಬ್ರೋ ಇದು ಬಂದ್ಬಿಟ್ಟು ರಿಫ್ಲೆಕ್ಟರ್ಸ್ ಲೇಸ್ ಇದೆಯಲ್ಲ, ರಿಫ್ಲೆಕ್ಟ್ ಆಗುತ್ತೆ, ಗ್ಲೋ ಆಗುತ್ತೆ ಇದು. ನಾನು ಬ್ಲಾಗ್ಸಲ್ಲಿ ಬರೀ SMR ಶೂ ತಗೋತಿರೋದು, SMR ವಾಚ್ ತಗೋತಿರೋದು, SMR ಸನ್ಗ್ಲಾಸಸ್ ತಗೋದಿದೆ ಆಯಿತು. ನಾನೇನು ತಗೊಳ್ಳಲ್ಲ ನೋಡಿ. ನಾನು ತಗೊಂಡ್ರು ಮೇಕಪ್ ಐಟಮ್ ನೀವು ಯಾರು ಅಂದರೆ ನಿಮ್ಗೆ ಯಾರಿಗೂ ಇಷ್ಟನೇ ಆಗಲ್ಲ, ಕಮೆಂಟ್ ಆಗ್ಬಿಡ್ತೀರಾ ಅಕ್ಕ ಡೋಂಟ್ ಬೈ ಇಟ್ ಪ್ಲೀಸ್ ಅಂತ. ಇವ್ರಿಗೂ ಹಂಗೆ ಆಗ್ಬೇಕು ನೀವು ಕಮೆಂಟ್, ಅಣ್ಣ ಡೋಂಟ್ ಬೈ ಇಟ್ ಪ್ಲೀಸ್. ನೀನು ಆಲ್ರೆಡಿ ನೋಡೋಕೆ ಚೆನ್ನಾಗಿದ್ಯಾ, ಇವಾಗ ನಾನು ಇನ್ನಷ್ಟು ಚೆನ್ನಾಗಿಲ್ಲ ಅಂತ ಅಂದ್ರು ಇನ್ನಷ್ಟು ಚೆನ್ನಾಗಿಲ್ಲ ಅಂದರೆ ನೀನು ಮೇಕಪ್ ಹಚ್ಕೋಗುರು, ನೀನು ಮೇಕಪ್ ಹಚ್ಕೊಳ್ಳಿ. ನನ್ನ ಮುಖ ಇರೋದೇ ಹಿಂಗೆ. ನನ್ನ ಮಖನ ಫೇಕ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ನನ್ನ ಮಖ ಚೆನ್ನಾಗೈತೆ ನಂಗೆ ಗೊತ್ತು, ಬಟ್ ಕಲರ್ ಕಡಿಮೆ ಐತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಐ ವಿಲ್ ಮೇಕ್ ಶೋರ್ ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗಿ ಕಾಣ್ಬೇಕು ಎಲ್ಲರಿಗಿನ್ನ ಅಂತ. ನಿನ್ ಜೊತೆ ನಾನಿದೀನಿ ಬಾರಲ್ಲೇ ಸ್ಟ್ಯಾಂಡ್ ಔಟ್ ಆಗಿ ಕಾಣ್ತೇಲಿ, ನೀನ್ ತಲೆ ಕೆಡ್ಸ್ಕೊಬಿಡ. ನಾನಿದೀನಿ ತಾನೆ ಗೈಸ್, ನೋಡ್ರಿ ಗೈಸ್, ಮರ್ಯಾದೆ ಕಡಿಮೆ ಆಗ್ತೈತೆ. ನಾನಿದೀನಿ ಬಾರ್ಲೇ, ನಾನಿದೀನಲ್ಲಿ, ತಲೆ ಕೆಡ್ಸ್ಕೊಬೇಡ್ವು. ನಾನಿದ್ರೆ ನಿಂದು ಯಾವಾಗಿದ್ರು ಮನ ಮರ್ಯಾದೆ ಮೇಲ್ಗಡೆನೆ ಇರುತ್ತೆ. ನಾನಿಲ್ಲಾಂದ್ರೆ ನಿಂಗೆ ಮರ್ಯಾದೆನೇ ಇಲ್ಲ. ನೀನ್ ಇಲ್ದೇ ಇದ್ದಾಗಲೇ ನನಗೆ ಜಾಸ್ತಿ ಮರ್ಯಾದೆ ಇದ್ದಿದ್ದು. Okay, ನಾನೇ ಬೇರೆ ನೋಡಿ ಹೆಸರಲ್ಲ, ನೀನ್ ಬಂದ್ಮೇಲೆ ಇವಾಗ ಪುಕ್ಕಿ ಬಾಯ್ ಆಗ್ಬಿಟ್ಟಿರೋದು ನಾನು. ಇವಾಗ್ಲೂ ಮಾಡ್ತಾನೆ, ತೋರ್ಸ್ಕೊಳಲ್ಲ ಅಷ್ಟೇ ಸೋಷಿಯಲ್ ಮೀಡಿಯಾಲಿ. ಪ್ಯಾಂಟ್ ಮ್ಯಾಚ್ ಆಗ್ತೈತಲ್ಲ. ಹೌದು, ಪ್ಯಾಂಟಿಂಗ್ ಮ್ಯಾಚ್ ಆಗ್ತೈತೆ ಅದು. ನಾನು ಯಾರು
ಮಾರು. ನಂಗೆ ಏನ್ ಜೊತೆ ಶೂಸ್ ತಗೊಳಕ್ ಬರ್ಬೇಕಾದ್ರೆ ಫಸ್ಟ್ ಡೇ ಏನೋ ಖುಷಿ ಆಯ್ತಪ್ಪ. ಇವಾಗ ಎಷ್ಟು ಬೋರ್ ಅಂದ್ರೆ ಯಾವಾಗ ಹೋಗ್ತೀವಿ ಅನ್ಸುತ್ತಪ್ಪ. ಇಷ್ಟನೇ ಆಗ್ತಿಲ್ಲಪ್ಪ. ಇಷ್ಟ ಆಗ್ತದೆ ನನಗೆ, ಇಷ್ಟ ಆಗ್ತಿದೆ, ಬಟ್ ನಿಜ ಹೇಳ್ಬೇಕಂದ್ರೆ ನಂಗೆ ಇಷ್ಟ ಆಗ್ತಿಲ್ಲ ಆಯ್ತಾ. ನಾನೇನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತು. ಮೆಂಟಲ್ ಆಗ್ಬಿಟ್ಟು ಮೈ ಮೆಂಟಲ್ ಹೋ ಜಾವಾ. ಇವಾಗ ಹಾಕೊಂಡಿದ್ದೀನಲ್ಲ ಬ್ಯಾಟು ಹಾಕೊಂಡ್ರೆ ಅದು ಮಿಡ್ ಟಾಪ್ ತರನೇ ಕಾಣಿಸೋದು, ಲೋ ಟಾಪ್ ತರ ಕಾಣಿಸ್ತದೆ. ಅಂದ್ರೆ ನನಗೆ ಕಂಫರ್ಟಬಲ್ ಅನ್ಸಲ್ಲ ಮಿಡ್ ಟಾಪ್. ಇಲ್ಲಿ ಹಿಡ್ದಂಗೆ ಆಗುತ್ತೆ. ಹಾ, ಹಿಂದ್ಗಡೆ ಇಲ್ಲಿ ಹಿಡ್ದಂಗೆ. ಒಕೇಶನಲ್ ಆಗಿ ವೇರ್ ಮಾಡ್ಬೇಕಷ್ಟೇ. ಆದ್ರೆ ಒಂದ್ ಸ್ವಲ್ಪ ಥಿಕ್ಕರ್ ಸಾಕ್ಸ್ ಹಾಕ್ಬಿಟ್ಟು ಒಕೇಶನಲ್ ವೇರ್ ಮಾಡ್ಬೇಕು. ಇದು ಚೆನ್ನಾಗಿದೆ, ಇದು ನಂಗೆ ಸಖತ್ ಇಷ್ಟ ಆಯ್ತು. ಡಿಸೈನ್ಸ್ ಇದೆ. ಹೌದಾ, ಚೆನ್ನಾಗೇನೋ ಇದೆ ಬಿಡು. ಬಟ್ ಏನಂತಂದ್ರೆ ನನಗೆ ಇದನ್ನ ಎಲ್ಲಾ ಔಟ್ಫಿಟ್ ಜೊತೆ ಹೋಗಲ್ಲ ಇದು. ಯಾವ್ದು ಬ್ರೋ? ಅದು ಹೋಗಲ್ಲ, ಇದು ಹೋಗುತ್ತೆ. ಅದೊಂಥರ ರೋಮನ್ ರೀನ್ಸ್ ಶೂ ಇದ್ದಂಗೆ ಐತ್ ಬ್ರೋ. ಎಲ್ಲಾದ್ರ ಮೇಲೆ ಹಾಕೊಂಡ್ ಪಾಪ್ ಆಗುತ್ತೆ ಕಲರ್. ಅದು ಹೈಲೈಟ್ ಆಗಿ ಕಾಣಿಸುತ್ತೆ. ನಿಮಿಷ ಇರಿ, ಸ್ಟೋರಿ ಹಾಕ್ತೀನಿ. 5 ನಿಮಿಷ ಜನ ಡಿಸೈಡ್ ಮಾಡ್ತಾರೆ. ಸೊ ಗೈಸ್, ಫೈನಲಿ ನಾವು ಇದು ತಗೋತಾ ಇದೀವಿ. ನಾನು ಹೇಳ್ದೆ ಮುಂಚೆನೆ ಎಲ್ರು ಏನಿಗೆ ಚೂಸ್ ಮಾಡ್ತಾರೆ ಅಂತ. ನಂದು ಫಾಲೋವರ್ ಚಾಯ್ಸ್ ನನಗೆ ಗೊತ್ತು. ಈ ಥಾಟ್ ಎಲ್ಲ ರೆಡ್ ಚೂಸ್ ಮಾಡ್ತಾರೆ ಅಂತ ಫಸ್ಟ್ ಟೈಮ್ ನಾನು ಮಿಸ್ ಆಗಿ ಗೆಸ್ ಮಾಡಿರೋದು. ನೀನ್ ಫಾಲೋವರ್ಸ್ ಚಾಯ್ಸ್. ಅದು ಇವತ್ತು ಬಂದಿರೋದಾ ಬ್ರೋ? ಬ್ರೋ ಇವತ್ತು ಬಂದಿರೋದು. ಇವತ್ತು ಬಂದಿರೋದಾ? ಎಷ್ಟದು? 12,295. 12,295. ನೈಸ್, ಚೆನ್ನಾಗಿದೆ ಬಾಕ್ಸ್ ನೋಡಿ, ಸಾಕಾಗಿದೆ. ಕ್ರೇಜಿ ಏರ್ ಜಾರ್ಡನ್. ಸಗದಾಗಿದೆ. ಐ ಥಿಂಕ್ ಫಸ್ಟ್ ನನ್ನ ಮಿಡ್ ಟಾಪ್ ತಗೊಂತಾ ಇರೋದು ನಾನು ಇಲ್ಲಿ ಎಲ್ಲ. ಲೋ ಟಾಪ್. ಏ ಚಲೋ ಗೈಸ್, ಏ ಬೈ ಮಾಡಿದೀವಿ. ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಬಟ್ಟೆ ತಗೋಬೇಕಂತ ಅಲ್ಲಿಗೆ ಹೋಗೋಣ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಬೇಗ ಬೇಗ ಕಮೆಂಟ್ ಮಾಡಿ. ಬಾಯ್ ಬಾಯ್. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ.